ಫ್ರೆಂಡ್ಸ್, ಯಾರು ಇವಾಗ KCT ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ನೀಟ್ ರಿಸಲ್ಟ್ಗೆ ವೇಟ್ ಮಾಡಿಬಿಟ್ಟು ನೀಟ್ ಆಪ್ಷನ್ ಎಂಟ್ರಿ ಯಾರು ಮಾಡೋರು ಇದ್ದಾರಲ್ಲ, ಇವಾಗ KCT ನನಗೆ ಒಂದು ಕಾಲೇಜ್ ಸಿಕ್ಕಿದೆ, ಅದು ಯಾವ ಚಾಯ್ಸ್ ತಗೋಬಂತ ಕೇಳ್ತಾರೆ ಫ್ರೆಂಡ್ಸ್. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ, ಕರೆಕ್ಟಾಗಿ ನೋಡಿ. ಇವಾಗ ಯಾರು ನೀಟ್ ಬರ್ದಿದ್ದೀರಾ, ನೀಟ್ಗೆ ಪ್ರಿಫರೆನ್ಸ್ ಕೊಡೋರು ಇದ್ದೀರಾ ಮೇಲೆ, ಇವಾಗ ನನಗೆ ನೀಟ್ ಸಿಗಲಿಲ್ಲ, ನೀಟ್ ಅಥವಾ ಮೆಡಿಕಲ್ಲು, ಡೆಂಟಲ್, ಆಯುಷ್ ಇದು ಯಾವುದು ಸಿಗಲಿಲ್ಲ ಅಂದರೆ ನಾನು ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಈಗ ಆಲ್ರೆಡಿ ನಾನು ಸಿಕ್ಕಿದ್ದಿಲ್ಲ, ಇದನ್ನು ಆದಮೇಲೆ ಮಾಡೋರು ಇದನ್ನು ಅಂದ್ಕೊಂಡಿದ್ರೆ ನೀವು ಯಾವ ಚಾಯ್ಸ್ ತೊಗೋಬೇಕಂದ್ರೆ, ಈಗ ಫಸ್ಟ್ ಒಂದು ರಿಸಲ್ಟ್ ಬರುತ್ತೆ 15ಗೆ ಮೇನ್ ರಿಸಲ್ಟ್ ಬರ್ತಲ್ಲ, ಅದಾದಮೇಲೆ ನೀವು ಚಾಯ್ಸ್ 2 ತೊಗೊಂಡು ವೇಟ್ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡೋದು ಅಂತ ಅರ್ಥ. ಯಾವ್ದು ಸಿಕ್ಕಿದೆ ಅದನ್ನು ಹೋಲ್ಡ್ ಮಾಡಿಕೊಂಡು ನಿಮಗೆ ನೀಟ್ ರಿಸಲ್ಟ್ ಬಿಟ್ಟ ತಕ್ಷಣ ನೀಟ್ ಆಪ್ಷನ್ ಎಂಟ್ರಿ ಮಾಡಕ್ಕೆ ಕೊಡ್ತಾರೆ. ಅವಾಗ ನೀವು ಕಂಪ್ಲೀಟ್ ಏನು ಬೇಕಾ ಚೇಂಜಸ್ ಮಾಡ್ಬೋದು. ಓಕೆ, ನೀವು ಇಂಜಿನಿಯರಿಂಗ್ ಕಾಲೇಜು ಮತ್ತು ಏನು KCT ಅಲ್ಲಿ ಮಾಡಿ ಇವು ಯಾವ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರಲ್ಲ, ಆದರೆ MBBS, ಡೆಂಟಲ್, ಆಯುಷ್ ಎಲ್ಲ ನೀವು ಆ್ಯಡ್ ಮಾಡ್ಕೋಬೋದು, ಮಾಡಿಫಿಕೇಷನ್ ಬೇಕಾದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಮೆಡಿಕಲ್ ಹಾಕಿಬಿಟ್ಟು ಆಮೇಲೆ ನಿಮಗೆ ಡೆಂಟಲ್ ಬೇಕಾದ್ರೆ ಡೆಂಟಲ್, ಆಯುಷ್ ಹಾಕ್ಬೋದು. ಓಕೆ, ಮೇಲೆ ಕೆಳಗಡೆ ಹೋಗ್ಬೋದು. ಆಯುಷ್ ಆದಮೇಲೆ ನೀವು ಏನು ಸಿಕ್ಕಿರುತ್ತಲ್ಲ ಇದು ಇರುತ್ತೆ ಲಾಸ್ಟಲ್ಲಿ. ಸೊ ಏನು ಹೋಲ್ಡ್ ಇರುತ್ತಲ್ಲ, ನೀವು ಚಾಯ್ಸ್ 2 ತೊಗೊಂಡ್ರೆ ಇದು ಹೋಲ್ಡ್ ಇರುತ್ತೆ, ಮೇಲೆಗೆ ನೀವು ಎಲ್ಲ ಕಾಲೇಜ್ ಹಾಗೆ ಇರ್ತವೆ. ಪ್ಲಸ್ ನೀವೀಗ ನೆಕ್ಸ್ಟ್ MBBS, ಡೆಂಟಲ್, ಆಯುಷ್ನ ಆ್ಯಡ್ ಮಾಡ್ಬೋದು ನೀಟ್ ರಿಸಲ್ಟ್ ಬಂದ ತಕ್ಷಣ. ಓಕೆ, ಯಾರು KCT ಬರೆದು ನೀಟು ಆಪ್ಷನ್ ಎಂಟ್ರಿ ವೇಟ್ ಮಾಡ್ತಾ ಇದ್ದಲ್ಲ ಅವ್ರು ಮಾತ್ರ. ಯಾರು ಓನ್ಲಿ ನೀಟ್ ಬರ್ತಿದ್ದೀರಲ್ಲ ಅವರು ವೇಟ್ ಮಾಡಿ ನಿಮಗೆ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಕ್ಕೆ ಕೊಡ್ತಾರೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಅದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗುತ್ತೆ, ಅದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನೀವೆಲ್ಲ ಡೆಂಟಲ್ಲು, ಮೆಡಿಕಲ್ಲು, ಆಯುಷು ನೀವೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಯಾರು ನೀಟ್ ಮಾಡಿದಿರಲ್ಲ ಅವರು ಚಾಯ್ಸ್ 2 ತೊಗೋಬೇಕಾಗುತ್ತೆ, ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ನೀಟ್ ರಿಸಲ್ಟ್ಗೆ ವೇಟ್ ಮಾಡಬೇಕಾಗುತ್ತೆ. ನೀಟ್ ರಿಸಲ್ಟ್ ಬಂದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ನೀವು ಮೇಲೆ ನೀಟು, ಮೆಡಿಕಲ್, ಡೆಂಟಲ್, ಆಯುಷ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಮತ್ತು ನಿಮ್ಗೆ ಇನ್ ಕೇಸ್ 1-to-1 ಕೌನ್ಸಿಲಿಂಗ್ ಬೇಕಂದರೆ, ಆಫ್ಲೈನ್ ಕೌನ್ಸಿಲಿಂಗ್ ಅಥವಾ ಆನ್ಲೈನ್ ಕೌನ್ಸಿಲಿಂಗ್ ಬೇಕಾದ್ರೆ ನಮಗೆ ಗಿವನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನೀವು ವಿಜಯನಗರ ಬಂದು ವಿಚಾರಿಸ್ಕೋಬೋದು. ಡೀಟೇಲಾಗಿ ನಾವು ಲಾಸ್ಟ್ 7 ಇಯರಿಂದ ಅಪ್ಡೇಟ್ ಕೊಡ್ತಾ ಇದ್ದೀವಿ ನಿಮಗೆ. ಹೆಂಗಂದರೆ ನಿಮಗೆ ಸ್ಟಾರ್ಟಿಂಗಿಂದ ಹಿಡಿದು 1-to-1 ಕೌನ್ಸಿಲಿಂಗ್ ನೀವು ಒಂದು ಸತಿ ರಿಜಿಸ್ಟರ್ ಆದರೆ ಸ್ಟಾರ್ಟಿಂಗಿಂದ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಮತ್ತು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಚಾಯ್ಸಸ್ ಆಗಿರ್ಬೋದು, ಕಂಪ್ಲೀಟ್ ಗೈಡ್ ಮಾಡ್ತೀವಿ. ವಿತ್ ಕಾಲೇಜ್ ಡೀಟೇಲ್ಸ್ ಆಲ್ಸೋ ನಿಮಗೆ ಗೈಡ್ ಮಾಡ್ತೀವಿ. ಸೊ ಬೇಕಂದರೆ ಗಿವನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಡೈರೆಕ್ಟಾಗಿ ವಿಜಯನಗರ ಬೆಂಗಳೂರಿಗೆ ಬಂದು ವಿಚಾರಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಇದು ಅಪ್ಡೇಟ್ ಆಗಿತ್ತು.